ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಂತ ಅಂದರೆ ಹಲಸಿನ ಗಟ್ಟಿ ಮಾಡುವ ಅಂತ ಅಪ್ಪ ಹಲಸಿನ ಹಣ್ಣು ತೆಗಿಲಿಕ್ಕೆ ಹೋಗಿದ್ದಾರೆ. ಈ ಟೈಮ್ನಲ್ಲಿ ಈ ಹಣ್ಣಿಗೆ ಜಾಸ್ತಿ ನೀರೆಲ್ಲ ಎಳ್ದಿರ್ತದೆ. ನಾವು ಹೀಗೆ ತಿಂದರೆ ಶೀತ ಜ್ವರ ಏನಾದರೂ ಸ್ಟಾರ್ಟ್ ಆಗ್ತದಲ್ಲ, ಅದಕ್ಕೆ ನಾವು ಗಟ್ಟಿ ಅಥವಾ ಬೇರೆ ಬೇರೆ ತಿಂಡಿಗಳನ್ನೆಲ್ಲ ಮಾಡಿ ತಿಂದರೆ ಎಂತ ಆಗುದಿಲ್ಲ. ಮತ್ತು ಈ ಗಟ್ಟಿ ಮಾಡಲಿಕ್ಕೆ ಎಲೆಗಳೆಲ್ಲ ಬೇಕಲ್ಲ, ಅದಕ್ಕೆ ಅಪ್ಪ ಇಲ್ಲಿ ತೆಗಿತಿದ್ದಾರೆ. ಇದು ಇಲ್ಲದಿದ್ದರೆ ನಾವು ಬಾಳೆ ಎಲೆಯಲ್ಲಿ ಸಹ ಗಟ್ಟಿ ಮಾಡಬಹುದು. ನಮ್ಮಲ್ಲಿ ಮೊದಲಿದ್ದಂಥ ಊರಿನ ಕೆಲವು ಹಲಸಿನ ಹಣ್ಣಿನ ಮರಗಳುಂಟು. ಒಂದೊಂದು ಮರದ ಹಣ್ಣಿನ ಒಂದೊಂದು ರೀತಿಯ ಟೇಸ್ಟ್. ಕೆಲವೊಂದು ಒಳ್ಳೇದಿದೆ, ಕೆಲವೊಂದು ಮಳೆಗಾಲದಲ್ಲಿ ಎಲ್ಲ ನೀರೆಳ್ದು ಒಳ್ಳೇದಿರುವುದಿಲ್ಲ. ಈಗ ಕೆಲವು ಕಷಿ ಗಿಡಗಳೆಲ್ಲ ಬರ್ತದಲ್ಲ, ಅದರಲ್ಲಿ ಬೇಗ ಹಣ್ಣಾಗ್ತದೆ. ಅಂಥ ಗಿಡಗಳಿಲ್ಲ ನಮ್ಮ ಹತ್ರ. ನೆಕ್ಸ್ಟ್ ಟೈಮ್ ನೆಡ್ಬೇಕಂತಿದ್ದೇವೆ, ನೋಡುವ. ಈಗ ಸದ್ಯಕ್ಕೆ ಇದನ್ನು ಕಟ್ ಮಾಡಿದ್ವಿ. ಸ್ವೀಟ್ ಸ್ವಲ್ಪ ಕಮ್ಮಿ ಇತ್ತು, ತುಂಬ ದಿನದಿಂದ ಮಳೆ ಎಲ್ಲ ಆಗಿರಬೇಕು. ಈ ರೆಸಿಪಿ ಮಾಡಲಿಕ್ಕೆ ಎಲ್ರಿಗೂ ಗೊತ್ತಿದ್ದದೆ ಆಯ್ತಾ, ನಂದೇನು ಸ್ಪೆಷಲ್ ಅಲ್ಲ. ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಎಷ್ಟು ಅಕ್ಕಿ ತಗೊಂಡಿದ್ದೇನೋ ಅದಕ್ಕಿಂತ ಮುಕ್ಕಾಲು ಭಾಗದಷ್ಟು ಹಲಸಿನ ಹಣ್ಣು ಹಾಕ್ತಿದ್ದೇನೆ. ನೆಕ್ಸ್ಟ್ ಏಲಕ್ಕಿ, ಕಾಳುಮೆಣಸು, ತೆಂಗಿನ ತುರಿ, ಬೆಲ್ಲ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಉಳಿದ ತೆಂಗಿನ ತುರಿ ಉಂಟಲ್ಲ, ಅದನ್ನು ಇಲ್ಲಿ ನಾನು ಹಿಟ್ಟಿಗೆನೆ ಹಾಕ್ತಿದ್ದೇನೆ. ಮತ್ತು ನಾನು ಈ ಎಲೆಗಳನ್ನೆಲ್ಲ ಚೆಂದ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈ ಹಿಟ್ಟನ್ನು ಆ ಎಲೆಗೆ ಹಾಕಿ ಮಡಿಚಿ ಆಮೇಲೆ ಇಡ್ಲಿಯ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕು. ನಾನು ರಾತ್ರಿ ಬೇಯಲಿಕ್ಕೆ ಇಟ್ಟಿದ್ದೆ, ಯಾಕೆಂದರೆ ಬೆಳಿಗ್ಗೆ ಚಾಗೆ ತಿಂಡಿ ಆಗ್ತದಲ್ಲ ಅದಕ್ಕೆ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ತಿಂದರೆ ಒಳ್ಳೆಯದಾಗ್ತದೆ ಕಾಂಬಿನೇಷನ್. ಬೆಳಗಿನ ಚಹಾ ತಿಂಡಿ ಆದಮೇಲೆ ಸ್ವಲ್ಪ ಮಳೆ ಹೋಗಿತ್ತು, ಅದಕ್ಕೆ ಪೇಟೆಗೆ ಹೋಗಿ ಬರುವ ಅಂತ ಅಪ್ಪ ಮತ್ತು ನಾನು ಹೊರಟದ್ದು. ಇನ್ನು ಮಳೆ ಸ್ವಲ್ಪ ಹೋದರೆ ತೋಟಕ್ಕೆ ಮದ್ದೆಲ್ಲ ಬಿಡಲಿಕ್ಕೆ ಉಂಟು, ಅದಕ್ಕೆ ಮೈತುತ್ತು ಸುಣ್ಣೆ ಎಲ್ಲ ತರಬೇಕು ಅಂತ ಹೋದದ್ದು. ಮತ್ತು ಅಪ್ಪನಿಗೆ ತೋಟಕ್ಕೆ ಹೋಗುವಾಗ ಹಾಕಲಿಕ್ಕೆ ಒಂದು ಕ್ರಾಕ್ಸ್ ಬೇಕಂತ ಹೇಳಿದರು. ಅದಕ್ಕೆ ಒಂದು ಕ್ರಾಕ್ಸ್ ಚಪ್ಪಲ್ ತಗೊಂಡ್ವಿ. ಮತ್ತು ಅಲ್ಲಿ ಬ್ಯಾಗ್ ಎಲ್ಲ ಇತ್ತು, ಅದಕ್ಕೆ ನಾನು ಒಂದು ಬ್ಯಾಗ್ ತಗೊಳ್ತೇನೆ ಅಂತ ಅಪ್ಪನ ಹತ್ರ ಹೇಳಿದೆ. ಅದಕ್ಕೆ ಹೇಳಿದರು ಒಂದು ಮುಟ್ಟಲೆ ತಗೋ, ನಿಮಗೆ ಯೂಸ್ ಆಗ್ಬೋದು ಅಂತ. ಅಲ್ಲಿಂದ ಸುಣ್ಣ ಮೈತುತ್ತು ಎಲ್ಲ ತಗೊಂಡು ಮಿನಿ ಮಾರ್ಟಿಗೆ ಬಂದೆ. ನನಗೆ ಮನೆಗೆ ಬೇಕಾದ ಕೆಲವೊಂದು ಐಟಮ್ ಎಲ್ಲ ತಗೊಳ್ಳಿಕ್ಕೆ ಇತ್ತು. ಇದು ಹೊಸತಾದದ್ದು, ನಾನು ಫಸ್ಟ್ ಟೈಮ್ ಹೋಗುದು. ಅಂದರೆ ನಮ್ಮ ಹತ್ರದಲ್ಲಿ ಇಂಥದ್ದು ಯಾವುದು ಇರಲಿಲ್ಲ. ನಮಗೆ ಆದದ್ದು ಒಳ್ಳೇದಾಯಿತು. ಮನೆಗೆ ಬೇಕಾದ ಐಟಮ್ ಸ್ವಲ್ಪ ಆಫರಲ್ಲಿ ತಗೊಳ್ಬೋದಲ್ವಾ. ನಾನು ಹೆಚ್ಚೇನು ತಗೊಳ್ಳಿಲ್ಲ, ಟೈಮ್ ಇರಲಿಲ್ಲ. ಯಾಕಂದರೆ ನಾವು ಸ್ಕೂಟಿಯಲ್ಲಿ ಬಂದದ್ದಲ್ವಾ, ಮಳೆ ಬರೋಕ್ಕಿಂತ ಮುಂಚೆ ಮನೆಗೆ ಹೋಗಬೇಕಿತ್ತು. ನಾವು ಪೇಟೆಗೆ ಮಿನಿ ಹೋದರೆ ಬೇಗ ಬರಬೇಕಂತ ಹೇಳಿದ್ರು ಕೂಡ ಬೇಗ ಬರಲಿಕ್ಕೆ ಆಗೋದಿಲ್ಲ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಮನೆಗೆ ಬಂದಿಲ್ಲಿ ದನದ ಕೆಲಸ ಎಲ್ಲ ಆಗಬೇಕು, ಅದಕ್ಕೆ ಈಗ ಕೆಲಸ ಎಲ್ಲ ನಡೀತಾ ಇದೆ. ಸಂಜೆ ದನಕ್ಕೆ ತಿನ್ನಲಿಕ್ಕೆ ಎಲ್ಲ ಇಟ್ಟು ಹಾಲೆಲ್ಲ ಕರೆದು ರಾತ್ರಿ ಊಟಕ್ಕೆ ಸಾರು ಮಾಡಬೇಕಿತ್ತು. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಸಾರು ಮಾಡಿದೆ. ನಾನು ಯಾವಾಗಲೂ ಈ ಥರ ಸಾರೆಲ್ಲ ಮಾಡಿದ ಮೇಲೆ ಒಂದು ಕಪ್ಪಲ್ಲಿ ಹಾಕಿ ಟೇಸ್ಟ್ ನೋಡೋದುಂಟು, ಅದೇನೋ ಒಂಥರ ನನಗೆ ಖುಷಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಆಯಿತಾ? ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.